ನಿಮ್ಮ ಕನಸಿನ ಮನೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಏನಾದರೂ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಗುಡ್ ನ್ಯೂಸ್ ನಿಮಗಾಗಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಜಾರಿಗೆ ಬಂದಿದೆ. ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ಸರ್ಕಾರದಿಂದ ಬರೋಬ್ಬರಿ 1,80,000ವರೆಗೆ ಸಬ್ಸಿಡಿ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಸಬ್ಸಿಡಿಯಿಂದ ನಿಮ್ಮ ಸಾಲದ ಬಡ್ಡಿ ಹೊರೆ ಕೂಡ ಕಡಿಮೆ ಆಗುತ್ತೆ. ಒಟ್ಟಾರೆ 4 ಲಕ್ಷದವರೆಗೆ ನಿಮಗೆ ಲಾಭ ಆಗುತ್ತೆ. ಹಾಗಾದ್ರೆ ಅದು ಹೇಗೆ ಅಂತೀರಾ? ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ಪಲ್ಲ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು. ಆದರೆ ನಮ್ಮದೇ ಅಂತ ಒಂದು ಸೂರು ಕಟ್ಕೊಳ್ಬೇಕು ಅಂತಂದರೆ ಸಾಕಷ್ಟು ಬಂಡವಾಳ ಬೇಕಾಗುತ್ತೆ. ಅದರಲ್ಲೂ ಕೂಡ ಇವತ್ತಿನ ರಿಯಲ್ ಎಸ್ಟೇಟ್ ರೇಟ್ನಲ್ಲಿ ದೊಡ್ಡ ನಗರ ಆಗಿರ್ಬೋದು, ಪಟ್ಟಣಗಳಲ್ಲಿ ಜನಸಾಮಾನ್ಯರು ಸ್ವಂತ ಮನೆಯನ್ನು ಕಟ್ಕೊಳ್ಳೋದು ತುಂಬಾ ಕಷ್ಟ ಅಪ್ಪ. ಅದಕ್ಕಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಅನ್ನ ಒಂದು ಹೊಸ ಸ್ಕೀಮನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ಈ ಸ್ಕೀಮ್ ಅಡಿಯಲ್ಲಿ ನೀವು ಪಡೆಯುವಂಥ ಹೋಮ್ ಲೋನ್ಗೆ 1,80,000ವರೆಗೆ ಬಡ್ಡಿ ವಿನಾಯಿತಿ, ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ. ಆದ್ರೆ ಅಸಲಿಗೆ ಈ 1,80,000 ಸಬ್ಸಿಡಿಯಿಂದ ಸಾಲ ಪಡೆದಂತ ವ್ಯಕ್ತಿಗೆ ಬರೋಬ್ಬರಿ 4 ಲಕ್ಷದವರೆಗೆ ಹಣ ಉಳಿತಾಯ ಆಗುತ್ತೆ. ಹೇಗಪ್ಪ ಸರ್ಕಾರದ ಈ ಯೋಜನೆಯ ಲಾಭವನ್ನ ಪಡೆಯೋದು ಹೇಗೆ ಅಪ್ಲೈ ಮಾಡೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇವೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಏನಿದು PMAY U 2.0 ಯೋಜನೆ? ಸೊ ಎಲ್ರಿಗೂ ಸುರಕ್ಷಿತ ಆಗಿರ್ಬೋದು, ಕೈಗೆಟುಕುವ ದರದಲ್ಲಿ ಸೂರನ್ನ ಕಲ್ಪಿಸಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 2024ರಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂತು ಸ್ನೇಹಿತರೆ. ಮುಂದಿನ 5 ವರ್ಷಗಳಲ್ಲಿ ನಗರ ಪ್ರದೇಶದ ಸುಮಾರು 1 ಕೋಟಿ ಬಡವರಾಗಿರ್ಬೋದು, ಮಧ್ಯಮ ವರ್ಗದವರಿಗೆ ಸ್ವಂತ ಮನೆಯ ಅನುಕೂಲವನ್ನ ಮಾಡಿಕೊಡೋದು ಈ ಯೋಜನೆಯ ಮೇನ್ ಟಾರ್ಗೆಟ್ ಆಗಿರುತ್ತೆ. ಹಾಗಾದ್ರೆ ಈ ಯೋಜನೆಗೆ ಯಾರ್ಯಾರು ಅರ್ಹರು, ಸೊ ಈ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಇವೆಲ್ಲದರ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ವಾರ್ಷಿಕ ಆದಾಯ 3 ಲಕ್ಷದವರೆಗೆ ಇರುವಂತ ಆರ್ಥಿಕವಾಗಿ ಹಿಂದುಳಿದ ವರ್ಗ EWS ಇದಕ್ಕೆ ಅರ್ಹರಾಗಿರ್ತಾರೆ. 3 ರಿಂದ 6 ಲಕ್ಷದವರೆಗೆ ಆದಾಯ ಇರುವಂತ ಕಡಿಮೆ ಆದಾಯದ ವರ್ಗ ಅಂದ್ರೆ LIG ಇವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. 6 ರಿಂದ 9 ಲಕ್ಷದವರೆಗೆ ಆದಾಯ ಹೊಂದಿರುವಂತ ಮಧ್ಯಮ ಆದಾಯ ವರ್ಗ ಅಂದ್ರೆ MIG ಇವರು ಕೂಡ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ವರ್ಷಕ್ಕೆ 3 ಲಕ್ಷದಿಂದ 9 ಲಕ್ಷದವರೆಗೆ ಆದಾಯ ಇರೋರು ಈ ಯೋಜನೆಯ ಲಾಭವನ್ನ ಪಡಿಬಹುದು. ಆದ್ರೆ ನೆನಪಿರ್ಲಿ, ಭಾರತದ ಯಾವುದೇ ಮೂಲೆಯಲ್ಲಿ ನಿಮ್ಮ ಹೆಸರಲ್ಲಿ ಸ್ವಂತ ಪಕ್ಕಾ ಮನೆ ಇರಬಾರ್ದು, ಅಂಥವರಿಗೆ ಮಾತ್ರ ಈ ಯೋಜನೆ ಸಿಗಲ್ಲ. ಸೊ ಹಾಗಾಗಿ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆಲ್ರೆಡಿ ನಮ್ದೆಲ್ಲೋ ಒಂದ್ ಕಡೆ ಮನೆ ಇದೆ, ಬಟ್ ಸರ್ಕಾರಕ್ಕೆ ಗೊತ್ತಾಗಲ್ಲ, ನಾವು ಬೇರೆ ಕಡೆ ಮನೆ ತಗೊಳ್ಳೋಣ ಅಂತಂದ್ರೆ ನೀವು ಇದಕ್ಕೆ ಅರ್ಹರಾಗಿರಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಈ ಯೋಜನೆಯ ಒಂದಷ್ಟು ಕೀ ಪಾಯಿಂಟ್ಸ್, ಕೀ ಫೀಚರ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ, ಏನೇನು ಅಂಶಗಳು ಮೇಜರ್ ಆಗಿದೆ ಅಂತ ಹೇಳ್ಕೊಂಡು. ಸೊ ಇಲ್ಲಿ ನಿಮಗೆ ಒಂದಷ್ಟು ರೂಲ್ಸು, ಲಾಭಗಳಿದೆ ಸ್ನೇಹಿತರೆ. ಮೊದಲನೇದಾಗಿ ಮಹಿಳಾ ಸಬಲೀಕರಣ. ಮನೆಯ ಯಜಮಾನಿ ಆಗಿರ್ಬೋದು, ಗಂಡ ಹೆಂಡತಿ ಇಬ್ಬರ ಹೆಸರಿನಲ್ಲಿ ಓನರ್ಸ್ ಮನೆಯನ್ನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಸೊ ಇದು ಮಹಿಳಾ ಸಬಲೀಕರಣಕ್ಕೆ ಒತ್ತನ್ನ ಕೊಟ್ಟಿರುವಂಥದ್ದು ಸರ್ಕಾರ. ಇನ್ನು ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಗೃಹ ನಿರ್ಮಾಣಕ್ಕೆ ಬೇರೆ ಯಾವುದೇ ಸ್ಕೀಮ್ ಅಡಿ ನೀವು ಲಾಭವನ್ನ ಪಡೆದಿರಬಾರ್ದು. ಇದು ಮೊದಲನೇ ಕ್ರೈಟೀರಿಯಾ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಲಭ್ಯ? ದೇಶದ ಎಲ್ಲಾ ಸೂಚಿತ ಪಟ್ಟಣ ಆಗಿರ್ಬೋದು, ನಗರಗಳಲ್ಲಿ, ಹಾಗೆ ಹೊಸದಾಗಿ ಸೇರ್ಪಡೆಯಾದಂತಹ ನಗರ ಪ್ರದೇಶಗಳಲ್ಲೂ ಇದು ಲಭ್ಯ ಇರುತ್ತೆ. ಇನ್ನು ಸ್ನೇಹಿತರೆ, ಒಂದು ಕುಟುಂಬಕ್ಕೆ ಒಮ್ಮೆ ಮಾತ್ರ ಅಂದ್ರೆ ಕಳೆದ 20 ವರ್ಷಗಳಲ್ಲಿ ಸರ್ಕಾರದ ಬೇರೆ ಬೇರೆ ಯಾವುದೇ ಯೋಜನೆಯಲ್ಲಿ ಮನೆ ಕಟ್ಟೋದಕ್ಕೆ ಸಬ್ಸಿಡಿಯನ್ನ ಪಡೆದಿರಬಾರ್ದು. ಈ ಸ್ಕೀಮ್ಗೆ ನೀವಾಗ ಎಲಿಜಿಬಲ್ ಆಗಿರಲ್ಲ. ಇನ್ನು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಬಗ್ಗೆ ಕೂಡ ಹೇಳಲೇಬೇಕು. ನೀವು ಈಗಾಗಲೇ ಈ ಯೋಜನೆಯಡಿ ಸಬ್ಸಿಡಿಯನ್ನ ಪಡೆದಿದ್ದು ಆಮೇಲೆ ನಿಮ್ಮ ಲೋನನ್ನ ಬೇರೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ರೆ 2ನೇ ಬಾರಿ ಸಬ್ಸಿಡಿ ಸಿಗಲ್ಲ ಸ್ನೇಹಿತರೆ. ಸೊ ಇಲ್ಲಿ ನಾನು ಮನೆಗೆ ಸಬ್ಸಿಡಿ ತಗೊಂಡೆ, ಸೊ ಇದನ್ನ ಟ್ರಾನ್ಸ್ಫರ್ ಮಾಡಿ ಮತ್ತೊಂದು ಲೋನನ್ನ ತಗೋತೀನಿ ಅಂತಂದ್ರೆ ಸಿಗಲ್ಲ. ಇದನ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಬಡ್ಡಿ ವಿನಾಯಿತಿ ಬಗ್ಗೆ ಕೂಡ ಹೇಳಲೇಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಬಡ್ಡಿ ವಿನಾಯಿತಿ ಇದೆ ಅಂತ ಹೇಳ್ಕೊಂಡು. ಸೊ ಬಡ್ಡಿ ವಿನಾಯಿತಿ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಇದು ನೇರವಾಗಿ ಬಡ್ಡಿ ದರದ ಮೇಲೆ ಸಬ್ಸಿಡಿ ಕೊಡುವಂತ ಸ್ಕೀಮ್ ಆಗಿರುತ್ತೆ. ಸೊ ಹೊಸ ಮನೆ ನಿರ್ಮಾಣ ಆಗಿರ್ಬೋದು, ಖರೀದಿಗೆ ಮಾತ್ರ ಅಲ್ಲ, ಆಲ್ರೆಡಿ ಕಟ್ಟಿರುವಂತಹ ಮನೆ, ಫ್ಲಾಟ್ ಖರೀದಿ ಅಥವಾ ಕನ್ಸ್ಟ್ರಕ್ಷನ್ ಹಂತದಲ್ಲಿರುವಂತಹ ಮನೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಬಟ್ ಇಲ್ಲಿ ಒಂದಷ್ಟು ಕಂಡೀಷನ್ಸ್ ಗಳನ್ನ ನೀವು ಗಮನದಲ್ಲಿಟ್ಟು ಕೇಳಬೇಕಾಗತ್ತೆ ಸ್ನೇಹಿತರೆ. ಸಬ್ಸಿಡಿ
ಸಬ್ಸಿಡಿ ಮೊತ್ತ ಅಂದ್ರೆ ಗರಿಷ್ಠ 1,80,000 ರೂಪಾಯಿ 5 ವರ್ಷಗಳಲ್ಲಿ 5 ಕಂತುಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಗರಿಷ್ಠ ಸಾಲ ಬಂದು 25 ಲಕ್ಷದವರೆಗಿನ ಸಾಲಕ್ಕೆ ಮಾತ್ರ ಸಬ್ಸಿಡಿ ಸಿಗುತ್ತೆ. ಇನ್ನು ಪ್ರಾಪರ್ಟಿಯ ಒಟ್ಟು ಬೆಲೆ ಬಂದು 35 ಲಕ್ಷ, ಮಿತಿ ಮೀರೋ ಹಾಗಿಲ್ಲ. ಇನ್ನು ಮನೆ ಅಳತೆ ಅಂದ್ರೆ ಕಾರ್ಪೆಟ್ ಏರಿಯಾ 120 ಚದರ ಮೀಟರ್ಗಿಂತ ಹೆಚ್ಚಿರಬಾರ್ದು. ಇದಷ್ಟು ರೂಲ್ಸ್, ಇದನ್ನ ನೀವು ಗಮನದಲ್ಲಿಟ್ಟು ನೋಡ್ಕೋಬೇಕು, ಚೆಕ್ ಮಾಡ್ಕೊಳ್ಳಿ. ಇನ್ನು ಸಾಲದ ಮೊದಲು 8 ಲಕ್ಷದ ಮೇಲೆ ಮಾತ್ರ 4% ಅಷ್ಟು ಬಡ್ಡಿ ನಿಮಗೆ ಸಿಗುತ್ತೆ. ಸೆಪ್ಟೆಂಬರ್ 1, 2024 ನಂತರ ಪಡೆದಂತ ಲೋನ್ಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಇನ್ನು ನೀವು ಕೇಳ್ಬೋದು, ಮೇಡಮ್ 1,80,000 ಸಬ್ಸಿಡಿಯಿಂದ 4 ಲಕ್ಷದ ಲಾಭ ಹೇಗ್ ಸಾಧ್ಯ, ಹೇಗ್ ಉಳಿತಾಯ ಆಗುತ್ತೆ ಅಂತ. ಸೊ ಸಬ್ಸಿಡಿ 1,80,000 ಸರಿ, ಆದ್ರೆ 4 ಲಕ್ಷದ ಲಾಭ ಹೇಗ್ ಸಿಗುತ್ತೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಒಂದು ಸಿಂಪಲ್ ಲೆಕ್ಕಾಚಾರ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಒಂದು 35 ಲಕ್ಷದ ಮನೆ ಖರೀದಿಗೆ ಶೇಕಡ 8.5% ಬಡ್ಡಿ ದರದಲ್ಲಿ 12 ವರ್ಷಕ್ಕೆ 25 ಲಕ್ಷ ಲೋನ್ ಅನ್ನ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಲೆಕ್ಕಾಚಾರ ಹೇಳ್ತೀನಿ ನೋಡಿ. ಮನೆಯ ಒಟ್ಟು ಮೌಲ್ಯ ಎಷ್ಟು? 35 ಲಕ್ಷ ಆಗಿರುತ್ತೆ. ಅದೇ ನೀವು PMAY U 2.0 ಅಡಿ ಪಡೆದಂತ ಸಾಲ 25 ಲಕ್ಷ ಆಗಿರುತ್ತೆ. ಅಂದ್ರೆ ಬಡ್ಡಿ ದರ ಹಾಗೆ ಸಾಲದ ಅವಧಿ ನೋಡೋದಾದ್ರೆ 8.5 ಇಂಟ್ರೆಸ್ಟ್ ರೇಟ್ ಇರುತ್ತೆ, 12 ವರ್ಷಕ್ಕೆ ಇರುತ್ತೆ. 12 ವರ್ಷಕ್ಕೆ ಕಟ್ಟಬೇಕಾದಂತ ಒಟ್ಟು ಬಡ್ಡಿ ಎಷ್ಟು? 14,96,000. ಸರ್ಕಾರದಿಂದ 5 ವರ್ಷಕ್ಕೆ ಸಿಗುವಂತ ಒಟ್ಟು ಸಬ್ಸಿಡಿ ಎಷ್ಟು? 1,80,000. ವರ್ಷಕ್ಕೆ 36,000 ರೂಪಾಯಿ ಅಂತ ಲೆಕ್ಕ ಹಾಕೋಣ. ಸೊ ಸಬ್ಸಿಡಿಯಿಂದ ಒಟ್ಟು ಬಡ್ಡಿಯಲ್ಲಿ ಆಗುವಂತ ಉಳಿತಾಯ ಎಷ್ಟು? 2,20,000. ಹೌದು. ಸೊ ಗ್ರಾಹಕನಿಗೆ ಸಿಗುವಂತ ಒಟ್ಟು ಲಾಭ ಎಷ್ಟಾಯ್ತು? ಸೊ ಟೋಟಲ್ ಆಗಿ ನೋಡಿದ್ರೆ 4 ಲಕ್ಷದವರೆಗೆ ಲಾಭ ಸಿಗುತ್ತೆ. ಬಟ್ ಇಲ್ಲಿ ಗಮನಿಸಿ ಸ್ನೇಹಿತರೆ, ಪ್ರತಿ ವರ್ಷ ನಿಮ್ಗೆ 36,000 ರೂಪಾಯಿ ನಿಮ್ಮ ಸಾಲದ ಅಕೌಂಟ್ಗೆ ಜಮಾ ಆಗೋದ್ರಿಂದ ನಿಮ್ಮ ಒಂದು ಅಸಲು ಪ್ರತಿ ವರ್ಷ ಕಮ್ಮಿ ಆಗ್ತಾ ಬರುತ್ತೆ. ಹೌದಾ? ಸೊ ಅಸಲು ಕಮ್ಮಿ ಆದಾಗ ಬಡ್ಡಿ ಕೂಡ ಅಂದ್ರೆ 14,96,000ದಿಂದ 12,75,000 ಇಳಿಯುತ್ತೆ. ಅಂದ್ರೆ ಸಬ್ಸಿಡಿಯಿಂದ 1,80,000 ಪ್ಲಸ್ ಬಡ್ಡಿ ಉಳಿತಾಯ 2,20,000, ಒಟ್ಟಾರೆ 4 ಲಕ್ಷದವರೆಗೆ ನಿಮ್ಗೆ ಲಾಭ ಸಿಗುತ್ತೆ. ಹೌದಾ? ಇದನ್ನು ಒಪ್ಕೋತೀರಾ? ಸೊ ಹಾಗಾದ್ರೆ ಹೇಗಪ್ಪ ಅರ್ಜಿ ಸಲ್ಲಿಸೋದು, ಹೇಗೆ ಅಪ್ಲೈ ಮಾಡೋದು? ಈ ಯೋಜನೆಯ ಲಾಭವನ್ನ ಪಡಿಬೇಕು ಅಂತಂದ್ರೆ ಅಪ್ಲೈ ಮಾಡೋದು ತುಂಬಾನೇ ಸಿಂಪಲ್, ತುಂಬಾನೇ ಸುಲಭ. ಸೊ ಮೊದಲನೇದಾಗಿ ನಾನು ಸ್ಕ್ರೀನ್ ಮೇಲೆ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಆ ಒಂದು ವೆಬ್ಸೈಟ್ಗೆ ಹೋಗ್ಬೇಕಾಗತ್ತೆ. ಸೊ ನೀವು ಯೋಜನೆಗೆ ಅರ್ಹರ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಕಾಣುವಂತ PMAY U 2.0 ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್, ಆದಾಯದ ವಿವರ, ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಪ್ರಾಪರ್ಟಿಯ ವಿವರವನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಆಧಾರ್ OTP ಮೂಲಕ ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ನೀವು ಆನ್ಲೈನ್ ವೆಬ್ಸೈಟ್ ಅಲ್ಲಿ ಮಾಡ್ಕೋಬಹುದು. ಆಧಾರ್, ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ನ ಸ್ಕ್ಯಾನ್ ಕಾಪಿಯನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅರ್ಜಿಯನ್ನ ಸಬ್ಮಿಟ್ ಮಾಡಿದ್ರೆ ಆಯ್ತು. ಅಪ್ಲಿಕೇಶನ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ನಿಮ್ಗೊಂದು ಅರ್ಜಿ ಸಂಖ್ಯೆ ಟ್ರ್ಯಾಕಿಂಗ್ ID ಅಂತ ಬರುತ್ತೆ. ಅದನ್ನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಮಾಡಿಟ್ಕೊಳ್ಳಿ, ಯಾರಿಗಾದ್ರೂ ಸೆಂಡ್ ಮಾಡಿಟ್ಕೊಳ್ಳಿ. ಸೊ ಇದು ನಿಮ್ಗೊಂಥರ ಪ್ರೂಫ್ ತರ ಇರುತ್ತೆ. ಸೊ ನಿಮ್ಮ ಒಂದು ಅರ್ಜಿ ಅಪ್ರೂವ್ ಆಯ್ತು ಅಂತಂದ್ರೆ ಸಬ್ಸಿಡಿ ಮೊತ್ತ ಇಲ್ಲಿ ನೇರವಾಗಿ ನಿಮ್ಮ ಹೋಮ್ ಲೋನ್ ಅಕೌಂಟ್ಗೆ ಜಮಾ ಆಗುತ್ತೆ. ಸೊ ಹಾಗಾಗಿ ಸ್ವಂತ ಮನೆ ಕಟ್ಟೋ ಕನಸಿಗೆ ಈ ಯೋಜನೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ? ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ವಾಟ್ಸ್ಆಪ್ ಗ್ರೂಪಿಗೆ ಆದಷ್ಟು ಶೇರ್ ಮಾಡಿ. ಸೊ ಯಾಕಂತಂದ್ರೆ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ಕನಸನ್ನ ನನಸು ಮಾಡೋದಕ್ಕೆ ಸರ್ಕಾರ ಈಗ ಈ ಒಂದು ಯೋಜನೆ ಮೂಲಕ ನಿಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ನೀವು ಈ ಒಂದು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ಇನ್ನೊಂದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ಕೇಳಿ, ಉತ್ತರವನ್ನ ಕೊಡ್ತೀವಿ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.